ಭೇಟಿ ಕೊಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ನಿಮ್ಮ ಇಷ್ಟಾರ್ಥ ಸಿದ್ಧಿ, ಸುಖ, ಸಮೃದ್ಧಿ, ನೆಮ್ಮದಿ. ದೈವ ಫಲ. ಓಂ ಭಗವತೆ ನಾರಾಯಣಿ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ. ನೋಡಿ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬಹಳ ವಿಶೇಷದಾಯಕವಾಗಿರ್ತಕ್ಕಂಥ ಸಂಚಿಕೆಯಾಗಿದೆ, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇರುವುದು ಏನಂತ ಹೇಳಿದ್ರೆ ಸಾಲದ ಬಾಧೆ. ಯಾಕಂದರೆ ಕೊಟ್ಟಂಥ ಹಣ ಮತ್ತೆ ನಿಮಗೆ ಬರದೇ ಇರುವಂಥದ್ದು, ಇದೆಲ್ಲ ಬಹಳಷ್ಟು ಸಮಸ್ಯೆಗಳನ್ನು ಇರ್ತಕ್ಕಂಥದ್ದು. ಯಾಕಂದರೆ ಇನ್ನೊಬ್ಬರಿಗೆ ಹಣಕಾಸು ಅಂತಕ್ಕಂಥದ್ದನ್ನು ನಂಬಿ ನೀವು ಎಲ್ಲ ಕಡೆ ಹೋಗಿ ಸಾಲ ಸೂಲ ಮಾಡಿ, ಇಲ್ಲ ನೀವು ಕೂಡಿಟ್ಟಂಥ ಹಣ ಆಗಿರ್ಬೋದು, ಇಲ್ಲ ಆಸ್ತಿ ಮಾರಿದಂಥ ಹಣ ಆಗಿರ್ಬೋದು, ಇಲ್ಲ ಜಾಗ ಜಾಮೀನಿಂದ ಬಂದಂಥ ಹಣಗಳಾಗಿರ್ಬೋದು, ಇದೇನು ಮಾಡ್ತೀರಿ, ಇನ್ನೊಬ್ರಿಗೆ ಯಾರೋ ಕಷ್ಟಕ್ಕಂದ್ಬಿಟ್ಟು ಕೊಟ್ಬಿಡ್ತೀರಿ. ಆದ ಕಾರಣ ಅವರಿಂದ ಎಷ್ಟೇ ನೀವು ಓಡಾಟ ಮಾಡಿದ್ರು, ಎಷ್ಟೇ ನೀವು ತಿರುಗಾಟ ಮಾಡಿದ್ರು ಕೂಡ ಆ ಕಡೆಯಿಂದ ಹಣ ಅಂತಕ್ಕಂಥದ್ದೇ ಬರಲಿಕ್ಕಿಲ್ಲ. ಆ ಕಾರಣದಿಂದ ಇದೊಂದು ಸುಲಭ ಸರಳ ವಿಧಾನಗಳನ್ನು ಹೇಗೆ ಮಾಡೋದು ಅನ್ನೋದು ಈ ಸಂಚಿಕೆಯಲ್ಲಿ ನಾನೀಗ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಸಾಲ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಒಂದು ನೇಣಿನ ಹಗ್ಗಕ್ಕೆ ಶರಣಾದಂತೆ. ಯಾಕಂದರೆ ಒಂದೊಂದು ರೂಪಾಯಿನೂ ನಾವು ಸಾಲ ಮಾಡಿ ಇನ್ನೊಬ್ಬರು ಕಷ್ಟ ಇನ್ನೊಬ್ಬರಿಗೆ ನಾವು ಎಲ್ಲವೂ ಕೊಟ್ಬಿಡ್ತೇವೆ. ಅದಕ್ಕೋಸ್ಕರ ಇನ್ನೊಂದು ಸಾಲ ಮಾಡಿ ಇನ್ನೊಂದು ವ್ಯಾಪಾರ ಮಾಡ್ತೀವಿ, ಇನ್ನೊಬ್ಬರಿಗೆ ಸಾಲ ಮಾಡಿ, ಹಾಗೆ ಎಲ್ಲ ಕಡೆಯಿಂದ ಸಾಲ ಮಾಡಿ ಪರಿಪೂರ್ಣವಾಗಿ ಜಾಗ ಬಿಡುವಂಥದ್ದು, ಇಲ್ಲ ಊರು ಬಿಟ್ಟು ಹೋಗುವಂಥದ್ದು, ಇಲ್ಲ ಜನ್ಮಕ್ಕೆ ಏನಾದರೂ ಒಂದು ತೊಂದರೆ ಮಾಡ್ಕೊಳ್ಳುವಂಥ ಕೆಪಾಸಿಟಿಗಂತ ಹೋಗ್ಬಿಡ್ತೇವೆ. ಯಾಕಂದರೆ ಸಾಲ ಅಂತಕ್ಕಂಥದ್ದು ಅಷ್ಟು ನಿಮ್ಮನ್ನು ತೊಂದರೆಯನ್ನು ಕೊಟ್ಬಿಡುತ್ತೆ. ಆ ಕಾರಣದಿಂದ ನಿಮಗೆಲ್ಲವೂ ಕೂಡ ಇಲ್ಲಿರ್ತಕ್ಕಂತಹ ವಿಧಾನಗಳನ್ನು ತಿಳಿಸ್ಕೊಡ್ತೇನೆ. ನೋಡಿ, ನೀವು ಬಹಳಷ್ಟು ಕೂಡ ಕಷ್ಟಪಟ್ಟು ದುಡಿದಂಥದ್ದು ಬೇರೆಯವರಿಗೆ ಕೊಟ್ಟಿದ್ರೆ ನಿಮಗೆ ಮತ್ತೆ ಮರಳಿ ಅದು ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆಲ್ಲವೂ ಏನೆಲ್ಲ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ನೋಡಿ, ಪರಿಪೂರ್ಣವಾಗಿ ನಿಮಗೆ ನೀವು ಕಷ್ಟಪಟ್ಟಂತಹ ಸಂಪಾದನೆ ಮಾಡಿ ಆ ದುಡ್ಡನ್ನು ಇನ್ನೊಬ್ಬರಿಗೆ ಕೊಟ್ಟು ನಂತರದಲ್ಲಿ ಆ ಕೊಟ್ಟಂಥ ಹಣ ನಿಮಗೆ ಹಿಂದೂರಿಗೆ ಯಾಕೆ ಬರ್ತಾ ಇಲ್ಲ, ಯಾಕೆ ಅವರಷ್ಟೆಲ್ಲ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವೇನು ಮಾಡಿ ಅಂತ ಹೇಳಿದ್ರೆ, ಯಾರು ನಿಮಗೆ ಸಾಲದ ಬಾಧೆ ಯಾರಿಗಿರುತ್ತೋ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಪೂರ್ಣವಾಗಿ ಒಂದು ಲಿಂಬೆಹಣ್ಣನ್ನು ತಗೊಳ್ಳಿ. ನಂತರದಲ್ಲಿ ಯಾರಿಗೆ ಸಾಲ ಇರುತ್ತೋ ಅವರು ಏನು ಮಾಡಿ ಅಂತ ಹೇಳಿದ್ರೆ ಅವರನ್ನು ಹೆಸರನ್ನು ಬರೆಯಿರಿ. ಮತ್ತು ನಿಮಗೆ ಯಾರು ಸಾಲ ಕೊಡೋರಿದ್ದಾರೆ, ದುಡ್ಡು ಬರೋದಿದೆ, ಅವರು ಯಾರ ಹೆಸರಲ್ಲಿ ಬರಬೇಕು ಅವರ ಹೆಸರನ್ನು ಬರೆಯಿರಿ. ನಂತರದಲ್ಲಿ ಪರಿಪೂರ್ಣವಾಗಿ ಒಂದು ಇಡೀ ಉಪ್ಪನ್ನು ಹಾಕಿ, ನಂತರ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ನಾಣ್ಯ, ಮತ್ತು ನಂತರದಲ್ಲಿ ಒಂದು ವೀಳ್ಯದೆಲೆ ಐತೆ, ಅದನ್ನೆಲ್ಲ ಹಾಕಿ ಪರಿಪೂರ್ಣವಾಗಿ ಒಂದು 11 ಲವಂಗ ಮತ್ತು 11 ಏಲಕ್ಕಿ ಇದನ್ನು ಹಾಕಿ ಪರಿಪೂರ್ಣವಾಗಿ ಯಾರಿಗೆ ಬರಬೇಕು, ನೀವು ದುಡ್ಡು ಹಣ ಕೊಟ್ಟಿದ್ರೆ ಅವರಿಂದ ಬರಬೇಕನ್ನೋದಾದರೆ ಅದನ್ನು ಪರಿಪೂರ್ಣವಾಗಿ ನೀವೊಂದು 21 ದಿವಸ ಪ್ರತಿನಿತ್ಯ ದಿನ ಏನು ಮಾಡಿ ಆ ಒಂದು ಮಾಡಿದಂಥದ್ದೆಲ್ಲವೂ ಕೂಡ ತಲೆದಿಮ್ಮಿನಲ್ಲಿ ಇಟ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಸಾಲದ ಬಾಧೆ ನಿವಾರಣೆ ಆಗಬೇಕಲ್ಲ, ಅವರು ಕೂಡ ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ಪರಿಪೂರ್ಣವಾಗಿ 21 ದಿವಸ ತಲೆದಿಮ್ಮಿನಲ್ಲಿ ಇಟ್ಕೊಂಡು ಈ ಥರ ನಿತ್ಯವೂ ಮಾಡೋದ್ರಿಂದ ಪರಿಪೂರ್ಣವಾಗಿ ನಿಮಗಿರ್ತಕ್ಕಂತಹ ಸಾಲದ ಬಾಧೆ ನಿವಾರಣೆ ಆಗುತ್ತೆ. ನಂತರದಲ್ಲಿ ನಿಮಗೆ ಯಾರು ಹಣಕಾಸು ಕೊಡೋದಿದೆ ನೇರವಾಗಿ ನಿಮಗೆ ಹಣಕಾಸು ಕೊಡತಕ್ಕಂಥದ್ದು ಕೇವಲ ಒಂದು 21 ದಿವಸದಲ್ಲೇ ಆಗುತ್ತೆ. ಆ ಕಾರಣದಿಂದ ಈ ಒಂದು ಸರಳ ಸುಲಭ ವಿಧಾನವನ್ನು ನೀವು ಮಾಡಿ ತಪ್ಪದೆ. ನಂತರದಲ್ಲಿ ಅದು ಮಾಡಿದಂಥ 21 ದಿನದ ಮಾಡಿ ಇಟ್ಟಿರ್ತೀರಲ್ಲ, ಅದನ್ನೇನು ಮಾಡಬೇಕಂತ ಹೇಳಿದ್ರೆ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಹರಿಯೋ ನೀರಿಗೆ, ಇಲ್ಲವಾಯ್ತಂತ ಹೇಳಿದ್ರೆ ದುರ್ಗೆಯ ಸನ್ನಿಧಾನಕ್ಕೆ ಅಂದರೆ ದೇವಸ್ಥಾನ ಇರುವಂಥ ಭಾಗದಲ್ಲಿ ಅದನ್ನು ಇಟ್ಟು ಬಂದುಬಿಡಿ. ಹೀಗೆ ಮಾಡೋದ್ರಿಂದ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಕೊಟ್ಟಂಥ ಹಣ ಮತ್ತೆ ಬರುವಂಥದ್ದು. ಯಾರಿಗೆಲ್ಲ ಸಾಲದ ಬಾಧೆಯಲ್ಲಿ ಬಹಳಷ್ಟು ತೊಂದರೆಗಳನ್ನು ಪಡ್ತಾ ಇರ್ತೀರಿ ಅವರಿಗೆ ವೇಗದಲ್ಲೇ ಅತಿ ವೇಗದಲ್ಲೇ 21 ದಿನದಲ್ಲೇ ಪರಿಪೂರ್ಣವಾಗಿ ಸಾಲದ ಬಾಧೆ ಅನ್ನೋದು ನಿವಾರಣೆಗಳನ್ನು ಆಗುತ್ತೆ. ಆ ಕಾರಣದಿಂದ ಇದೊಂದು ಸುಲಭ ಸರಳ ಪರಿಹಾರವನ್ನು ಮಾಡಿ ಖಂಡಿತವಾಗಿ ಪರಿಹಾರ ಆಗುತ್ತೆ. ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ನಮಸ್ಕಾರ.